ಬಹಳಷ್ಟು ಜನ ಈಗ ಎಲ್ಲರೂ ಕೂಡ ಧ್ಯಾನ ಮಾಡಿರಲ್ಲ, ಪಾರಾಯಣ ಜಪತಪಗಳು ಮಾಡಿರಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿದ್ದ ಹಾಗೆ ಎಲ್ಲರೂ ಕೂಡ ನಿದ್ದೆ ಮಾಡಿರ್ತಾರೆ. ಇದು ಏನಾದರೂ ಜನರಿಗೆ, ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ, ಏನಾದರೂ ಎಫೆಕ್ಟ್ ಇದೆಯಾ, ದೋಷ ಇದೆಯಾ ಅಂತ. ನೋಡಿ, ಹಳೆ ಕಾಲದಲ್ಲಿ ಶಾಸ್ತ್ರಗಳು, ಪುರಾಣಗಳು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನೋಡಿರ್ತೀವಿ. ಎಲ್ಲ ಪರಾಶರರಿಂದ ಹಿಡಿದು ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ನಮಗೆಲ್ಲ ಹೇಳಿರ್ತಾರೆ. ಸೊ ಈ ರೂಢಿಗತ ಸಂಪ್ರದಾಯಗಳು ನಮ್ಮನ್ನೇನು ಮಾಡುತ್ತೆ, ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಡ್ತದೆ. ಈ ಮಂತ್ರಗಳಿರಲಿ, ಈ ಜಪಗಳಿರಲಿ, ತಪಗಳಿರಲಿ, ಪೂಜೆ ಪುನಸ್ಕಾರ ಏನಾದರೂ ಇರಲಿ, ನಮಗೆಲ್ಲರಿಗೂ ಒಬ್ಬೊಬ್ಬರಿಗೆ ಬಂದು ಹೇಳ್ಕೊಡೋಕ್ಕಾಗಲ್ಲ. ಮತ್ತು ಯಾರು ಹೇಳಿದ ಮಾತು ಕೇಳಲ್ಲ. ಸಂಪ್ರದಾಯಗಳನ್ನ ಇಡೀ ಪ್ರಪಂಚದಲ್ಲೇ ಗಟ್ಟಿ ಧರ್ಮ ಅಂದರೆ ನಮ್ಮದೇ. ಆ ಸಂಪ್ರದಾಯಗಳನ್ನ ಸೃಷ್ಟಿ ಮಾಡಿ ಒಂದು ಕ್ರಮಬದ್ಧತೆಯಿಂದ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು. ಅಮಾವಾಸ್ಯೆ ದಿನ ಎಲ್ಲರೂ ನಡ್ಕೊಳಕ್ಕಾಗಲ್ಲ, ಬೇಡ, ಜಾಗೃತಿ ಇದ್ದರೆ ಸಾಕು. ಈ ಸಮಯ ನನ್ನದಲ್ಲ, ಯಾವುದೂ ನಾವು ಮಂಗಳ ಕಾರ್ಯಗಳನ್ನ ಮಾಡೋದು ಬೇಡ, ಯಾವುದೂ ನಾವು ಗಟ್ಟಿ ನಿರ್ಧಾರಗಳು ತಗೊಳ್ಳೋದು ಬೇಡ, ಹುಷಾರಾಗಿರಬೇಕು. ಮನೆಯಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಹೊರಗಡೆ ಜಗತ್ತಿನಲ್ಲಾಗಲಿ. ಮನಸ್ಸಿನಲ್ಲೂ ಕೂಡ ಯುದ್ಧಗಳು ನಡೀತಿರ್ತದೆ. ಮನೆಯಲ್ಲಿ ನಾವು ನೋಡ್ತೀವಲ್ಲ ಸರ್, ನೀವು ಈಗ ಎಷ್ಟೊಂದೆಲ್ಲ ಎಕ್ಸಾಂಪಲ್ ಹೇಳಿದ್ರಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಯ್ತು ಸರ್, ಇಲ್ಲಿ ಆಕ್ಸಿಡೆಂಟ್ ಆಯ್ತು ಸರ್, ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅಮಾವಾಸ್ಯೆ ದಿನದಲ್ಲಿ ಇಷ್ಟಿದೆ ಸರ್. ಅದು ಹೊರಗಡೆ ಆಯಿತು, ಮನೆಯಲ್ಲಿ, ಮನಸ್ಸಲ್ಲಿ. ಚಂದ್ರ ಎಲ್ಲದಕ್ಕೂ ಕಾರಕ, ನಮ್ಮ ಮನಸ್ಸಿಗೂ ಕಾರಕ, ನಮ್ಮ ಮನೆಗೂ ಕಾರಕ, ನಮ್ಮ ಹೊರಗಡೆ ಇರ್ತಕ್ಕಂಥ ಪ್ರಕೃತಿ ಕಾರಕ, ಎಲ್ಲರಿಗೂ ಸೇಮ್ ಅಲ್ವಾ ಎನರ್ಜಿ. ಸೊ ಎಲ್ಲ ಕಡೆಗೂ ಸಮಸ್ಯೆ ಇರ್ತದೋ. ನಾವು ಬರೀ ಹೊರಗಡೆ ನೋಡಿ ಬರೀ ಅಲ್ಲಿ ಮಾತ್ರ ಆಪತ್ತಲ್ಲ, ಟೋಟಲ್ ಲೈಫಲ್ಲೇ ಆಪತ್ತಲ್ಲಿ ಇರ್ತದ ಈ ಮೂಮೆಂಟ್. ಸೊ ಈ ಮೂಮೆಂಟ್ ಏನು ಮಾಡಬೇಕು, ಸುಮ್ಮನಿರುವುದು ಹೇಗೆ. ನಮಗೇನು ಮಾಡೋಕ್ಕೆ ಬರಲಿಲ್ವಾ, ನಮ್ಮ ಮನೆ ದೇವ್ರದ್ದು ಒಂದು ಮಂತ್ರ ಹೇಳ್ಕೊಂಬಿಟ್ಟು ಸುಮ್ಮನೆ ಬಿಟ್ಟರೆ ಮುಗಿತಪ್ಪ. ಇದಕ್ಕೆ ಸರಿಯಾಗಿರ್ತಕ್ಕಂಥ ರೂಢಿಗತವಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಇವಾಗ ನಾವು ಪುತ್ರಿಗಳಿಗೆ ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಕೆಲವೊಬ್ರು ಸಾಂಪ್ರದಾಯಿಕವಾಗಿ ಮಾಡ್ತಾರೆ, ಕೆಲವೊಬ್ರು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಯಾವ್ದು ಬೇಕಾದ್ರೂ ಮಾಡ್ಬೋದು. ಈ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಇದ್ರದ್ದೇನು ಸೀಕ್ರೆಟ್ ಏನಿರಲ್ಲ. ಆ್ಯಕ್ಚುಲಿ ಹಿರಿಯರು ಏನು ಆಹಾರ ಪದ್ಧತಿನ ಊಟ ಮಾಡ್ತಾಯಿದ್ರು ಅದನ್ನೆಲ್ಲ ಅಲ್ಲಿ ಬಡಿಸ್ತಾರೆ. ಅಲ್ಲಿ ಪೂಜೆಗೋಸ್ಕರ ಅಲ್ಲೆಲ್ಲ ಇಡ್ತಾರೆ. ಪೂಜೆಗೋಸ್ಕರ ಅಲ್ಲೆಲ್ಲದನ್ನು ಸಮರ್ಪಿಸ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ಸೊ ಎಲ್ಲ ಕುಟುಂಬದವ್ರು ಎಲ್ಲರೂ ಬರ್ಬೇಕಂತ ಒಂದು ಕಂಡೀಷನ್ ಇರುತ್ತೆ. ಬರೀ ಇಲ್ಲಿ ಯಾರೋ ಒಬ್ರು ಬರಬೇಕು, ಒಬ್ರು ಬರದೇ ಇದ್ರೆ ನಡೀತಾನ ಪೂಜೆ ಅಲ್ಲ. ಬೇರೆ ಪೂಜೆಗಳಿಗೆ ಯಾರೋ ಒಬ್ರು ಬರದೇ ಇದ್ರೆ ನಡೀತದ. ಈ ಪಿತೃಪಕ್ಷಗಳಿಗೆ ಸಂಬಂಧಪಟ್ಟಂಥದ್ದು ಎಲ್ಲರೂ ಬರಬೇಕು. ಯಾರೆಲ್ಲರೂ ಅಂದರೆ ಮನೇಲಿ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಬರಲೇಬೇಕು. ಆ ಮನೇಲಿ ಆಚರಣೆ ಮಾಡ್ಬೇಕಾದ್ರೆ ಅಲ್ಲಿ ಊಟಕ್ಕೆ ಸಂಬಂಧಪಟ್ಟಂಥದ್ದು ಅವ್ರ ಪಿತೃಗಳು ಏನೇನು ಬಳಸ್ತಾ ಇದ್ರು ಅದನ್ನೆಲ್ಲ ಇಡ್ತಾರೆ. ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಒಬ್ಬೊಬ್ರಿಗೊಂದೊಂದು ಎನರ್ಜಿ ಬರ್ತದೆ. ಸೊ ಅದರಿಂದನೇ ಬಂದಿರ್ತಕ್ಕಂಥ ನಾವೆಲ್ಲ ಜೀನ್ಸ್. ಸೊ ನಾವಲ್ಲಿ ಪ್ರೇ ಮಾಡ್ದಂಗೆ ಇರ್ತದ ಅಂತ, ಅವರಿಂದಲೇ ನಮ್ಮ ಜನನ. ನಾವು ಏನು ಮಾಡೋಕೆ ಕೊಟ್ಟಿದ್ದೀವಿ ಅಂದರೆ ಒಳ್ಳೇದನ್ನ ಮಾಡೋದಕ್ಕೆ ಇದೊಂದು ಒಳ್ಳೆ ಕಾಲ. ಅಮಾವಾಸ್ಯೆ ಕೆಟ್ಟದ್ದೇ ಅಲ್ಲ, ಬೇರೆ ವಿಚಾರಕ್ಕೆ ಕೆಟ್ಟದಿರ್ಬೋದು, ಇನ್ನೊಂದು ವಿಚಾರಕ್ಕೆ ಒಳ್ಳೇದಿದೆಯಲ್ಲ. ಸೊ ಒಳ್ಳೇದು ರೂಟಲ್ಲೂ ಕೂಡ ಹೋಗಿ ನಾವು ಈ ಒಂದು ಅಮಾವಾಸ್ಯೆನ ಸಂಭ್ರಮಿಸ್ಬೋದು ಮತ್ತು ಇದನ್ನ 100% ಎಫೆಕ್ಟ್ ಕೊಡೋದು. ತುಂಬಾ ಕಡೆ ನಾವು ಕೇಳ್ಪಟ್ಟಿದ್ದೀವಿ, ಊರವ್ರನ್ನೆಲ್ಲ ಕರೆದು ಊಟ ಹಾಕ್ತಾರೆ ಸರ್, ಫ್ರೆಂಡ್ಸ್ಗಳನ್ನೆಲ್ಲ ಇನ್ವೈಟ್ ಮಜ್ಜಾ ಮಾಡ್ತಾರೆ ಸರ್, ಮಜ್ಜಾ ಮಾಡ್ತಾರ್ರಿ. ಅಲ್ಲ, ಅದೇ ನಮ್ಮ ಪ್ರಶ್ನೆ, ಅದೇ ಪ್ರಶ್ನೆ, ಸಂಭ್ರಮಿಸ್ಬೇಕಂತ ಮಾಡಬಹುದಾ ಅಂತ. ಮಾಡ್ಬೋದು. ಕೆಲವರು ಬೇರೆಯವ್ರ ಮನೆಯಲ್ಲಿ ಈ ತರದ ಪಿತೃಪಕ್ಷದ ಊಟಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದು ಹೌದಾ ಇಲ್ವಾ ಅಂತ. ಆಕ್ಚುಲಿ ಏನು ಗೊತ್ತಾ, ನಾವು 100% ಅಲ್ಲಿ ಮನಸ್ಸನ್ನು ಕೊಡೋಕ್ಕಾಗಲ್ಲ ಅಂತ ಬೇರೆ ಕರಿಬಾರ್ದು ಅಂತ ಹೇಳೋದಷ್ಟೇ. ಅಂದ್ರೆ ಮನಸ್ಸು ಕೊಟ್ಟು ಊಟ ಮಾಡೋದಂದ್ರೆ ಹೆಂಗೆ ಸರ್ ಅದು? ಅಂದರೆ ನಾವು ನಮ್ಮ ಪೂಜೆ ವಿಧಾನದಲ್ಲಿ ನಾವೊಂದು ಗ್ರಹಿಸ್ಬೇಕಲ್ಲ. ಈ ಗ್ರಹಿಸೋದೇ ಪೂಜೆ. ಪೂಜೆ ಅಂದರೆ ಏನು ಹೇಳಿ, ಈಗ ಯಾರೋ ಪುರೋಹಿತರು ಕರಿತೀವಿ, ಒಂದು ಪೂಜೆ ಮಾಡಿಸ್ತೀವಿ, ಯಾವುದಕ್ಕೆ ಪೂಜೆ ಮಾಡಿಸ್ತೀವಿ, ಯಾವುದೊಂದು ವಿಚಾರಕ್ಕೆ ಪೂಜೆ ಮಾಡಿಸ್ತೀವಿ. ಮನೇಲಿ ಏನೋ ಒಂದು ಯಾರಿಗೂ ಹುಷಾರಿಲ್ಲ ಅಥವಾ ಯಾರಿಗೂ ಪದೇ ಹುಷಾರಿಲ್ಲ, ಮೃತ್ಯುಂಜಯದ ಸಂಬಂಧಪಟ್ಟಂತ ಪೂಜೆ ಮಾಡಿಸ್ತೀವಿ. ನಾವಲ್ಲಿ ಏಕಾಗ್ರತೆ ಕೊಟ್ಟು ಕುತ್ಕೊಂಡಿರ್ತಾನೆ, ನಮಗೆ ಅದ್ರ ಬಗ್ಗೆ 100% ರಿಸಲ್ಟ್ ಸಿಗೋದು. ಆ ಪ್ರೆಸೆನ್ಸ್ ಕೊಡೋಕ್ಕಾಗಲ್ಲ ಅಂತ ಬೇರೆಯವ್ರು ಇನ್ವೈಟ್ ಮಾಡಬಾರ್ದು ಅಂತ. ಅದು ಬಿಟ್ಟರೆ ಬೇರೆ ಏನು ರೂಢಿಗತವಾಗಿ ಏನೂ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ತುಂಬ ಜನ ಬರ್ತಾರೆ. ಕೆಲವು ಹಳ್ಳಿಗಳಲ್ಲಂತೂ ಇದನ್ನ ಸಂಭ್ರಮಿಸ್ತಾರೆ ಸರ್, ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ ಸಂಭ್ರಮಿಸ್ತಾರೆ ಮತ್ತು ಅವ್ರು ಚೆನ್ನಾಗೇ ಇದ್ದಾರೆ. ಸೊ ಯಾರು ಕ್ರಮಬದ್ಧವಾಗಿ ನಡ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೇನು ಸಮಸ್ಯೆ ಇರಲ್ಲ. ಯಾರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರಲ್ಲ, ಅಮಾವಾಸ್ಯೆ ಸ್ವಲ್ಪ ಹುಷಾರಾಗಿರ್ಬೇಕು ಸಾಕು, ಅದೇ ಒಂದು ಪೂಜೆ ಇದ್ದಂಗೆ, ಅದೇ ಧ್ಯಾನ ಇದ್ದಂಗೆ. ಅಮಾವಾಸ್ಯೆ ಅಂತ ಗಾಡಿ ಹೊಡಿತಾನೆ, ಅಮಾವಾಸ್ಯೆ ಅಂತ ಊಟ ಮಾಡ್ತಾನೆ, ಅಮಾವಾಸ್ಯೆ ಅಂತ ನಿದ್ದೆ ಮಾಡ್ತಾನೆ, ಅಮಾವಾಸ್ಯೆ ಅಂತ ಜ್ಞಾನದಲ್ಲಿ ಇಟ್ಕೊಂಡಿರ್ತಾನೆ. ಏನಂತ ಏನೊಂದು ಬೇತಾಳ ಅಮಾವಾಸ್ಯೆ ಸುಮ್ಮನೆ ಏನ್ರಿ, ಅಮಾವಾಸ್ಯೆ ಮಾತಾಡ್ಬೇಡ ನೀನು.